ಅವನ್ನ ಫಸ್ಟು ಒತ್ತು ಒಳಗಾಕಿ ಈಚೆಗೆ ಬರಬಾರ್ದು. ಅಷ್ಟೊಂದು ಜನಗಳ ಅಭಿಮಾನ ಇವೆಲ್ಲ ಇಟ್ಕೊಂಡು ಜನಗಳು ಅಷ್ಟೊಂದು ಅವನು ದರ್ಶನ್ ಅಂತ ಕುಣಿತಾವ್ರೆ. ಈ ಅಯೋಗ್ಯ ಹಂಗ ಮಾಡಬೇಕು. ಓಕೆ. ಯಾವತ್ತು ಸೆಲೆಬ್ರಿಟಿ ಆದ ಸಮಾಜಕ್ಕೆ ಮಾದರಿಯಾಗಿ ನಿಂತ್ಕೋಬೇಕು. ಇವ್ರು ಈಗೆಲ್ಲ ಮಾಡ್ಕೊಂಡು ಏನು ಬೋಧಿಸ್ತಾರೆ ಇವ್ರ ಅಭಿಮಾನಿಗಳಿಗೆ. ಹಂಗಾಗಿ ಕಾನೂನು ಅದು ಕ್ರಮ ತಗೊಂಡು ಆದಷ್ಟು ಹೊರಗಡೆ ಬಿಡಬಾರ್ದು, ಬುದ್ಧಿ ಕಲಿಬೇಕು. ಯಾವುದೋ ಒಂದು ಚಿಕ್ಕ ಕಾಮೆಂಟ್ಗೋಸ್ಕರ ಇಷ್ಟೊಂದೆಲ್ಲ ಮಾಡಬೇಕು. ಲೀಗಲಾಗಿ ಆಕ್ಷನ್ ತಗೋಬೋದಿತ್ತು, ಪೊಲೀಸ್ ಹತ್ರ ಹೋಗ್ಬೋದಿತ್ತು. ನಮಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಲಿ, ಇನ್ನು ಉಳಿದಾರೆ ಯಾರಿಗೂ ಹಿಂಗೆ ಮಾಡಿದಾಗ ಬುದ್ಧಿ ಬರುತ್ತೆ. ನೀವು ನಂಬ್ತೀರಾ ಹಂಗಂದ್ರೆ? ಈ ಥರ ದರ್ಶನ ಒಂದು ಮಾಡಿದ್ದಾರೆ, ಈ ಥರ ಮಾಡಿದಾರೆ. ಇದೇ ಫಸ್ಟ್ ಆದರೆ ಏನೋ ಒಪ್ಕೋಬೋದಿತ್ತು. ಇದು ಒಂದೇ ಸರಿ ಏನಲ್ಲ, ಹೊತ್ತಾರು ಪ್ರಕರಣ ಹಿಂಗೆ ಬಂದಿದ್ದಾವೆ. ಬುದ್ಧಿ ಕಲಿಯೋದಾರೆ ಆಗಲೇ ಕಲಿಬೇಕಿತ್ತು. ನಾವು ದರ್ಶನ ಅಭಿಮಾನಿಗಳೇ ಅವ್ನ ಆಕ್ಟಿಂಗ್ ಎಲ್ಲ ಮೆಚ್ಕೋತೀವಿ. ಬಟ್ ಹಿಂಗೆಲ್ಲ ಮಾಡೋದು ಒಳ್ಳೇದಲ್ಲ. ಅವರೆಲ್ಲ ಸಮಾಜಕ್ಕೆ ಆದರ್ಶವಾಗಿರ್ಬೇಕು. ಅವ್ರನ್ನ ಲಕ್ಷಾಂತರ ಜನ, ನೂರಾರು ಜನ, ಕೋಟ್ಯಾಂತರ ಜನ ಅವ್ರನ್ನ ಇದು ಮಾಡ್ತಾ ಇರ್ತಾರೆ, ಫಾಲೋ ಮಾಡ್ತಾ ಇರ್ತಾರೆ. ಹಂಗಾಗಿ ಅವರು ಸರಿಯಾಗಿರೋದು ಕಲಿತ್ರೆ ಈ ಪ್ರಕರಣದಿಂದನಾದ್ರು ಉಳಿದಾರು ಯಾರು ಬುದ್ಧಿ ಕಲಿಲ್ಲ. ಸರ್, ಅವ್ರ ಫ್ಯಾನ್ಸಿಗೆ ಏನು ಹೇಳ್ತಾರೆ? ಈಗ ಸತ್ತಿರೋ ವ್ಯಕ್ತಿನ ಅವ್ರ ಫ್ಯಾನೇ ಆಗಿದ್ದ ಅಂದ್ಬಿಟ್ಟು ವಿಷಯ ಗೊತ್ತಾಗಿದೆ. ಸೊ ಏನು ಹೇಳ್ತೀರಾ ಅವ್ರ ಫ್ಯಾನ್ಸಿಗೆ? ಫ್ಯಾನು ಫಸ್ಟ್ ಅವ್ರ ಅಪ್ಪ ಅಮ್ಮಗಳಿಗೆ ಫ್ಯಾನ್ ಆಗಲಿ. ಇವರು ದುಡ್ಡು ತಗೋತಾರೆ, ಕುಣಿತಾರೆ, ಮಾಡ್ತಾರೆ. ಒಂದು ಹಂತದಲ್ಲಿ ಇದು ಮಾಡಲಿ ಅಷ್ಟೇ. ಫ್ಯಾನ್ ಅಂದರೆ ಈ ಹುಚ್ಚು ಫ್ಯಾನ್ಗಳಲ್ಲ. ಅವ್ರ ಅಪರಾಧಿಗಳು ನೆನ್ನೆ ಜೈ ಜೈ ಅಂತ ಇದ್ರು. ಅವ್ರು ಏನು ಹೇಳೋದು ಅಲ್ವಾ? ಫ್ಯಾನು ಅವ್ರ ಅಪ್ಪ ಅಮ್ಮಂಗೆ ಬರ್ಡೇನೇ ಗೊತ್ತಿರಲ್ಲ. ಇವು ಹೋಗಿ ಮಧ್ಯರಾತ್ರಿ ಹೋಗಿ ಅವ್ರ ಮನೆ ಮುಂದೆ ಹೂ ಹಿಡ್ಕೊಂಡು ನಿಂತಿರ್ತಾರೆ. ಫ್ಯಾನ್ ಎಷ್ಟಾಗಬೇಕು ಅಷ್ಟು ಆಗಬೇಕು. ಈಗ ರಾಜ್ಕುಮಾರ್ ಅವರು ಇದ್ರು, ಅವ್ರ ಅಭಿಮಾನಿಗಳನ್ನ ದೇವರು ಅಂತ ಇದ್ರು. ಇನ್ನೂ ಮೇಲ್ಮೇಲ್ಗಡೆ ಅನ್ನೋರು ದರ್ಶನ ಅಭಿಮಾನ ಏನೋ ಇದೆಲ್ಲ ಹಾಕ್ಸ್ಕೊಂಡಿದ್ರಂತೆ. ಬಟ್ ಅಭಿಮಾನಿನೇ ಕೊಲೆ ಮಾಡಿದ್ಮೇಲೆ ಅಲ್ಲಿ ಏನಿದೆ ಅದು ಮಾಡೋ ಅಂಥ ಕೆಲಸನ ಅಟ್ಲೀಸ್ಟ್ ಅದು ಶುದ್ಧ ಮಹಾನ್ ದ್ರೋಹ ಇದು. ಹಂಗಾಗಿ ಅವ್ರಿಗೆ ಕಾನೂನು ಶಿಕ್ಷೆ ಕೊಟ್ಟು ಉಳಿದಲ್ಲಿ ಪಾಠ ಆಗಲಿ ಕೊಡ್ಬೇಕು. ಕಠಿಣವಾದ ಶಿಕ್ಷೆ ಕೊಡೋದು. ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡ್ರೆ ಸಮಾಜಕ್ಕೆ ಒಳ್ಳೆ ಇದಾಗಲ್ಲ. ಕಾನೂನು ಎಲ್ಲರಿಗೂ ಒಂದೇ ಅಂತಾರೆ. ಈ ಪ್ರಕರಣದಲ್ಲಿ ಆದರೆ ನಾವು ನಂಬ್ತೀವಿ. ತುಂಬ ಒಂದು ಹೀನಾಯ ಕೃತ್ಯ, ಒಂದು ಅದ್ಭುತ ಮನೋಭಾವಿ ಮಾಡುವಂಥ ಒಂದು ಕೆಲಸ. ದರ್ಶನ್ ಅವರು ಒಂದು ಚಾಲೆಂಜಿಂಗ್ ಸ್ಟಾರ್ ಅಂತೇಳಿ ಒಂದು ಒಳ್ಳೆ ಸ್ಟೇಟಸ್ ತೊಗೊಂಡಿರುವಂಥ ಒಂದು ಮನುಷ್ಯ ಕರ್ನಾಟಕದಲ್ಲಿ. ಅವ್ರ ತಂದೆ ತೂಗುದೀಪ ಶ್ರೀನಿವಾಸ್ ಆಗಲಿ, ಅವರೆಲ್ಲ ಒಂಥ ಘನವೆತ್ತ ವ್ಯಕ್ತಿಗಳು. ಈಗ ಇವರು ಆಗ್ತಾ ಇರೋ ಸ್ಥಿತಿ ನೋಡಿದ್ರೆ, ಇದನ್ನು ಯಂಗ್ಸ್ಟರ್ಸ್ ನಾಳೆ ಇವ್ರನ್ನ ಫಾಲೋ ಮಾಡಿದ್ರೆ ಏನಾಗುತ್ತೆ ನಮ್ಮ ಕರ್ನಾಟಕ ರಾಜ್ಯ ಅನ್ನೋದು ಒಂದು ವಿಷಾದದ ಸಂಗತಿ. ಮಾಡಿರೋದು ತುಂಬ ತಪ್ಪು, ಹೀನ ಕಾರ್ಯ. ಇದನ್ನು ಎಲ್ಲರೂ ಖಂಡಿಸ್ತಾರೆ. ಇದಕ್ಕೆ ಅವ್ರಿಗೆ ಏನಂತ ಹೇಳಿದ್ರು, ಶಿಕ್ಷೆ ಆಗಲೇಬೇಕು. ಅತ್ಯುನ್ನತ ಶಿಕ್ಷೆ ಏನಿರುತ್ತೋ ಅದಾಗಲೇಬೇಕು. ಯಾಕೆಂದರೆ ಒಂದು ಸೆಲೆಬ್ರಿಟಿ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡಿಬಿಟ್ಟು ಅವ್ರನ್ನೆಲ್ಲ ಆಮೇಲೆ ನಾಳೆ ಬಿಟ್ಬಿಡೋದಲ್ಲ. ದಯವಿಟ್ಟು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಬೇರೆಯವರು ಈ ಚಿತ್ರರಂಗದಲ್ಲಿ ಇದ್ದವರು ಯಾರೇ ದೌರ್ಜನ್ಯ ಮಾಡಿದ್ರು ಅವ್ರಿಗೊಂದು ಪಾಠ ಕಲಿಸ್ದಂಗೆ ಆಗುತ್ತೆ. ಸೊ ಇದು ನಂಬ್ತೀರಾ ನೀವು, ಇದು ಇವರು ಮಾಡಿದ್ದಾರೆ ಅಂತ ಅಂದರೆ? ಈಗ ನಮಗೆ ಊಹಾಪೋಹಗಳು, ನಮಗೆ ಟಿ ವಿನಲ್ಲಿ ಬರೋದು ಏನು ಗೊತ್ತಿರುತ್ತೋ ಅಷ್ಟೇ ಹೊರತು ಬಿಟ್ಟರೆ ನಮಗೇನು ನಿಜಾಂಶ ಏನು ಗೊತ್ತಿರಲ್ಲ. ಅದರಲ್ಲಿ ನಾವು ನಂಬಬೇಕಾಗಿರೋದು ಕೋರ್ಟು. ಈ ಕೋರ್ಟಲ್ಲಿ ಪ್ರೊಡ್ಯೂಸ್ ಆಗಿ ಏನು ಸೆಂಟೆನ್ಸ್ ಬರುತ್ತೋ ಅದ್ರ ಮೇಲೆ ನಾವು ಹೇಳಬೇಕೇ ಹೊರತು. ಬಟ್ ದರ್ಶನ್ ವಿಷಯವಾಗಿ ಹಿಂದೆ ಒಂದು ಸಲ ಗಲಾಟೆ ಆಗಿತ್ತು ಅವ್ರ ಹೆಂಡತಿ ಹತ್ರ. ಈಗ ಇದು ಬೆಂಕಿಯಿಂದಲೇ ಹೊಗೆ ಬರಲ್ಲ. ಹಾಗೆ ಲಾಸ್ಟ್ ಟೈಮ್ ಅವ್ರದ್ದು ಆಗಿರೋದು ಒಂದು ನಿದರ್ಶನ ಅನಿಸುತ್ತೆ. ಸೊ ಆಗಿರಬಹುದು ಅಂತ ನಮ್ಮ ಅನಿಸಿಕೆ. ಆ್ಯಂಡ್ ಅದು ತಪ್ಪು. ಯಾಕೆಂತೇಳಿದ್ರೆ ಒಂದು ಮಾದರಿಯಾಗಿರಬೇಕಾದಂಥ ಒಂದು ಹೀರೋ ಇವತ್ತು ಈ ಥರ ಕೃತ್ಯಗಳನ್ನ ಮಾಡಿದಾಗ ಎಷ್ಟೋ ಹುಡುಗರು ಅದನ್ನು ಫಾಲೋ ಮಾಡುವಂಥ ಒಂದು ಮನಸ್ಸು ಬಂದ್ಬಿಡುತ್ತೆ. ಇದು ಒಂದು ವಿಪರ್ಯಾಸ. ನೋಡೋದು ಮುಖ, ದೇಹ ಅನ್ನೋದು ಬೇರೆ ಹೊರತು ಮನಸ್ಸು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಇವತ್ತು ಜೀವನದಲ್ಲಿ ತುಂಬ ಅತಿ ಹೆಚ್ಚಾಗಿ ಟ್ರಾವೆಲ್ ಮಾಡೋದು ಲೈಟ್ ಅಂದ್ಕೊಂಡಿದ್ದೀರ ನೀವು, ಅದೆಲ್ಲ ಮನಸ್ಸು ಇನ್ನೂ ದೂರ ಹೋಗುತ್ತೆ, ಲೈಟ್ಗಿನ್ನ ದೂರ ಹೋಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ, ಒಬ್ಬೊಬ್ಬರ ಮನಸ್ಸಲ್ಲಿ ಏನು ಆಳದಲ್ಲಿರುತ್ತೋ ನಮಗೆ ಗೊತ್ತಾಗಲ್ಲ. ಆಯಿತಾ? ಇಲ್ಲಿ ಮೀಡಿಯಾಗಳು ಬಂದು ಹೇಳಿದಾಗ ಒಬ್ಬ ಕೊಲೆಯಾಗಿದೆ ಅಂತ ಹೇಳಿದಾಗ ನಂಬುವಂಥದ್ದೇ. ಆ್ಯಂಡ್ ಅವರು ಒಪ್ಕೊಂಡಿದ್ದಾರಂತಲ್ಲ, ಒನ್ ಆಫ್ ದಿ ಸ್ಟೇಟ್ಮೆಂಟ್ಸಲ್ಲಿ ಜಡ್ಜ್ ಮುಂದೆ ಒಪ್ಕೊಂಡಿದ್ದಾರಂತೆ. ಸೊ ಹಂಗಿರುವಾಗ ಏನು ಮಾಡ್ಲಿಕ್ಕಾಗಲ್ಲ. ಅಂದರೆ ಶಿಕ್ಷೆ ಆಗೋದಾಗಲೇಬೇಕು. ಇಂಥವ್ರಿಗೆ ಪಾಠ ಕಲಿಸುವಂಥ ಶಿಕ್ಷೆ ಆಗ ಸಮಾಜಕ್ಕೆ ಅಲ್ಲ. ಫ್ಯಾನ್ಸಿಗೆ ಏನು ಹೇಳ್ತಾರೆ? ಇವರು ಫ್ಯಾನ್ಸಿಗೆ, ದರ್ಶನ್ ಫ್ಯಾನ್ಸ್ ಯಾವುದೇ ಒಂದು ಫ್ಯಾನ್ಸ್ ಆಗಲಿ ಒಂದೇ ರೀತಿ, ನಾನು ಬ್ಲೈಂಡ್ ಆಗಿ ಯಾರನ್ನೂ ನಂಬಬೇಕು. ಅವ್ರು ಮಾಡಿರೋ ಆ್ಯಕ್ಟಿಂಗ್ ಅಷ್ಟಕ್ಕೆ ಮಾತ್ರ ಮರ್ಯಾದೆ ಕೊಡಿ ಹೊರತು ಅವ್ರು ಮಾಡಿದ್ದಕ್ಕೆಲ್ಲ ಸರಿ ಅನ್ನೋದಕ್ಕೆ ಫ್ಯಾನ್ಸ್ ಅಂತಾರ ಅಲ್ಲ. ಅಲ್ಲವೇ ಅಲ್ಲ. ಅವ್ರು ಮಾಡಿದ್ರಲ್ಲಿ ತಪ್ಪಿದ್ರೆ ತಪ್ಪು ಖಂಡನೀಯ. ತಪ್ಪು ಸರಿ ಅನ್ನೋದು ನಮ್ಗಳಿಗೆ ಫ್ಯಾನ್ಸ್ ಆಗಿ ನಮ್ಗೆ ಗೊತ್ತಿರಬೇಕು.
ಆಯ್ತಾ, ಯಾವ್ದು ತಪ್ಪು ಯಾವ್ದು ಸರಿ ಇಲ್ಲ. ತಪ್ಪನ್ನ ಖಂಡಿಸ್ಬೇಕು, ಚೆನ್ನಾಗಿ ಮಾಡಿರೋದನ್ನ ಒಪ್ಕೋಬೇಕು. ಕೆಲವೊಂದು ಮೂವೀಸಲ್ಲಿ ದರ್ಶನ್ ಚೆನ್ನಾಗಿ ಮಾಡಿದ್ದಾರೆ, ನಾವು ಒಪ್ಕೋತೀವಿ. ನಮಗೇನು ಇದರಲ್ಲಿ ಏನು ಅಪ್ಪು ಆಗಲಿ, ದರ್ಶನ್ ಆಗಲಿ, ಸುದೀಪ್ ಆಗಲಿ ಡಿಫ್ರೆನ್ಸಿಯೇಷನ್ ಏನಿಲ್ಲ, ಒಳ್ಳೆ ಆ್ಯಕ್ಟರ್ಸ್ ಅಷ್ಟೇ ಅವರು, ರಂಗಭೂಮಿ ಕಲಾವಿದರು. ಇವತ್ತು ಭಾರತದ ಅಥವಾ ಕರ್ನಾಟಕದ ರಂಗಭೂಮಿಯನ್ನು ಬೆಳೆಸ್ತಾ ಇರುವಂಥ ಈ ಯುವಶಕ್ತಿ ಏನಿದೆ, ಇವ್ರುಗಳೇ ತಪ್ಪುದಾರಿಗೆ ಹೋದಾಗ ಇನ್ನು ಮುಂದೆ ಬರುವಂಥದ್ದೆಲ್ಲ ಎಲ್ಲರಿಗೂ ಹಂಗೆ ಬರುತ್ತೆ. ಇವಾಗ ನಮ್ಮ ದರ್ಶನ್ ಏನು ಮಾಡಿದ್ರು ಅದೇ. ಸೊ ಫ್ಯಾನ್ಸ್ ಕೇಳೋದಿಷ್ಟೇ, ಒಳ್ಳೇದನ್ನು ಮಾತ್ರ ತಗೊಳ್ಳಿ, ಕೆಟ್ಟದನ್ನು ಖಂಡಿಸಿ. ಆಯಿತಾ, ನೀವುಗಳು ನಮ್ಮ ನೀವು ಡಿ ಬಾಸ್ ಅಂತ ಏನು ಕರೀತೀರ, ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದಕ್ಕೆ ನೀವು ಒಂದು ಪ್ರಯತ್ನ ಮಾಡಿ. ಈಗ ಸತ್ತಿರೋ ವ್ಯಕ್ತಿನೂ ಅವ್ರ ಫ್ಯಾನ್ ಅಂತಾನೆ ಗೊತ್ತಾಗಿದೆ, ಅದಕ್ಕೆ ಸರ್ ಅದನ್ನೇ ಹೇಳ್ತಾ ಇರೋದು. ಒಂದು ಫ್ಯಾನ್ ಅಂತ ಹೇಳಿದಾಗ ಅವ್ರಿಗೂ ಆಸೆ ಇರುತ್ತೆ, ನಮ್ಮ ದರ್ಶನ್ ಹಿಂಗಿರ್ಬೇಕು, ಒಂದು ಐಡಲ್ಲು ಹಿಂಗಿರಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ. ಈಗ ಯಾರಿಗೇ ಆಗಿಲ್ಲ, ನಮಗೆ ಒಂದು ನಮ್ಮ ಒಂದು ಐಡಲ್ ಅಂತ ಹೇಳಿದಾಗ ಈ ಥರ ಪವಿತ್ರವಾಗಿರ್ಬೇಕು, ಕ್ಲೀನಾಗಿರ್ಬೇಕು ಅಂತ ಅವ್ನು ಹೇಳೋದಾದ್ರೆ ತಪ್ಪೇನಿಲ್ಲ. ಕಟ್ಕೊಂಡವಳು ಅತ್ತಿಗೆ ಉಳಿದವಳು ಯಾರೋ ಅಂತ. ಬಟ್ ಈ ಕೃತ್ಯ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಕೆಟ್ಟದಾಗಿ ಪ್ರವರ್ತಿಸ್ಕೊಂಡು ಅವ್ರ ಮನಸ್ಸಲ್ಲಿ ಮಾಡಿರುವಂಥದ್ದು ತುಂಬ ಖಂಡನೀಯ. ಅದು ಆ ಫ್ಯಾನ್ ಏನಾಗುತ್ತೆ, ಇವಾಗ ಎಲ್ಲ ಫ್ಯಾನು ಇದರಿಂದ ಎಚ್ಚೆತ್ಕೋಬೇಕು. ಈ ಪರ್ಸನಲ್ ಹೋಗಬೇಡಿ, ಪ್ರೊಫೆಷ್ನಲ್ ಆಗಿರಿ, ಒಳ್ಳೇದಕ್ಕೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರೆ ಚಪ್ಪಾಳೆ ತಟ್ಟಿ, ಇಲ್ವಾ ದೂರ ಆಗಿ. ಅಷ್ಟು ಬಿಟ್ಟು ಅವ್ರು ಪರ್ಸನಲ್ಗೆ ಹೋಗೋದು, ಅವ್ರದೊಳಗಡೆ ಹೋಗೋದು, ದರ್ಶನ್ ಎಲ್ಲಿದ್ರು ಈ ಮೀಡಿಯಾಗಳು ಪಾಪರಾಜಿ ಥರ ಹಿಂದೆ ಬೀಳೋದು, ಇದನ್ನೆಲ್ಲ ನಿಲ್ಲಿಸೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ತಪ್ಪಲ್ವಾ ಇದು? ಓಕೆ, ಅವ್ರು ಮಾಡಿರೋದು ತುಂಬ ತಪ್ಪು. ಅವನ ಅಭಿಮಾನಿ ಅಂತೆ, ಅವ್ರನ್ನೇ ಬುದ್ಧಿ ಹೇಳಿ ಕಳಿಸ್ಬೋದಿತ್ತಲ್ವ. ಈ ದುರಾಂಕಾರ ಎಲ್ಲ ಎಷ್ಟು ನಡೆಯುತ್ತೆ, ಹೌದಲ್ಲ. ಅವ್ನು ತುಂಬ ಫ್ಯಾನ್ ಅಂತ ಅವನು, ಇವನ ಫ್ಯಾಮಿಲಿ ಹಾಳಾಗುತ್ತೆ ಅಂತ ಅವನು ಪೋಸ್ಟ್ ಹಾಕಿದ್ದಾನೆ. ನೋಡೋದು ಅವ್ನ ಫ್ಯಾಮಿಲಿ ಹಾಳು ಮಾಡ್ಬೋದು. ಸರಿ, ಓಕೆ. ನೀವು ಮದುವೆಯಾಗಿ 1 ವರ್ಷ ಆಗಿದೆ. ಹೆಂಡತಿ 3 ತಿಂಗಳು ಗರ್ಭಿಣಿ ಅಂತೆ, 5 ತಿಂಗಳು ಗರ್ಭಿಣಿ ಅಂತೆ. ಏನು ಫ್ಯಾಮಿಲಿ ಪ್ರಾಬ್ಲಮ್ ಏನು? ಫ್ಯಾಮಿಲಿದು ಏನಾಗಬೇಕು? ಅವ್ರ ಫ್ಯಾಮಿಲಿ ಅವ್ರು ತಪ್ಪಲ್ವಾ? ಯಾವ ಸೆಲೆಬ್ರಿಟಿ ಆಗಲಿ ಇನ್ನೊಬ್ರು ಆಗಲಿ, ಅವರೊಬ್ರು ಮಾದರಿ ಆಗ್ಬೇಕು ನಮಗೆ. ಅವರು ಮಾದರಿ, ಅವರು ನಮ್ಮ ಸೆಲೆಬ್ರಿಟಿನ ಒಪ್ಕೊಂಡ್ಮೇಲೆ ಅವರು ದಾರಿಲಿ ಫ್ಯಾನ್ಸ್ ನಡಿಬೇಕು. ಇವರೇ ಈ ಥರ ನಡೆದ್ರೆ ಏನು ಫ್ಯಾನ್ಸ್ ಏನು ಸಂದೇಶ ಕೊಡ್ತಾರೆ ಅವರು? ಅಲ್ಲ, ಒಂದು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾರೆ ಇವರು? ಇದು ಸೆಲೆಬ್ರಿಟಿಗಳಾದವರು ಕೋಪ ಇವೆಲ್ಲ ತಡ್ಕೋಬೇಕು. ಬಂದ್ಬಿಟ್ಟು ಪಾಪ ಅವ್ನ ಅಮಾಯಕನ ಸಾಯಿಸ್ಬಿಟ್ರೆ ಬುದ್ಧಿ ಹೇಳಿ ಕಳಿಸ್ಬೋದಿತ್ತಲ್ವಾ? ಹೊಡೆದ್ಬಿಟ್ಟು ಏನೋ ಒಂದು ಮಾತಾಡ್ಬಿಟ್ಟು ಇನ್ಮೇಲೆ ಮಾಡಬೇಡ ನಡಿ ಆಯಿತು ಅಂತೇಳಿ ಕಳಿಸ್ಬೋದಿತ್ತಲ್ಲ. ಅಲ್ಲ, ನಂಬ್ತೀರಾ ನೀವು ಈ ಒಂದು ಘಟನೆ ಅವರಿಂದ ನಡೆದಿದೆ ಅಂತ ಹೇಳ್ಬಿಟ್ಟು? ಎಲ್ಲ ಇದಾಗ್ತಾ ಇದೆಯಲ್ಲ, ನಂಬ್ತೀವ ಅಂದರೆ ನಂಬಲೇಬೇಕಲ್ವಾ? ತಪ್ಪಾಗಿರೋ ಶಿಕ್ಷೆ ಆಗಲೇಬೇಕು. ಅವನು ತಪ್ಪು ಮಾಡಿಲ್ಲ ಅಂದರೆ ಈಚೆ ಬರಲಿ ಅಲ್ವಾ? ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಸೆಲೆಬ್ರಿಟಿ ಆಗಲಿ ಇನ್ನೊಬ್ರು ಆಗಲಿ ಎಲ್ಲರಿಗೂ ಒಂದೇ ಕಾಲ. ಅಂದರೆ ಇಂಥ ಫ್ಯಾನ್ಸ್ಗಳಿಗೆ ಏನು ಹೇಳ್ತೀರಾ? ಈ ಥರ ಸುಮ್ಮನೆ ಏನೇನೋ ಮಾಡ್ತಾರೆ, ಅಂಥ ಫ್ಯಾನ್ಸ್ಗಳು ಬುದ್ಧಿ ಕಲಿಬೇಕು ಅಲ್ವಾ? ಅವನು ಫ್ಯಾನ್ಸೇ, ಅವನೇ ಹೊಡೆದು ಸಾಯಿಸಿದ್ದಾರೆ ಅಂದರೆ ಅಲ್ವಾ? ಬುದ್ಧಿ ಹೇಳಿ ಕಳಿಸ್ಬೋದಿತ್ತಲ್ವಾ? ಅವ್ರು ಪಬ್ಲಿಕ್ಕು ಫ್ಯಾನ್ಸು ಒಂದೇ ಅವ್ರಿಗೆ ಅಲ್ವಾ? ಹಿಂಗಾಗಿದೆ, ಹೌದಲ್ಲ? ಸೊ ಅವ್ರು ಶಿಕ್ಷೆ ಆಗಲೇಬೇಕು. ತಪ್ಪು ಮಾಡಿದರೆ, ತಪ್ಪು ಮಾಡಿಲ್ಲ ಅಂದರೆ ಅವ್ರು ಈಚೆ ಬರಬೇಕು. ಹೌದು, ಎಲ್ಲರೂ ಒಂದೇ ಅಲ್ವಾ ಕಾನೂನು?